ಹೌದು, ಈಗಿರೋ ಒಂದೇ ಅಸ್ತ್ರ, ಅದು ಲಾಕ್ಡೌನ್ ಮಾಡುವ ಅಸ್ತ್ರ. ನಾಳೆಯಿಂದ 5 ದಿನ ಲಾಕ್ ಆಗ್ತಾ ಇದೆ ವಿಜಯನಗರ ಜಿಲ್ಲೆ ಸಂಪೂರ್ಣ ಲಾಕ್ಡೌನ್. ಬ್ರೇಕಿಂಗ್ ನ್ಯೂಸ್. ಆ ಭಾಗದಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಈಗಾಗಲೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಾಯಿತು. ಸೊ ಹಾಗಾಗಿ ನಾಳೆಯಿಂದ ಲಾಕ್ಡೌನ್ 5 ದಿನಗಳ ಕಾಲ. ನಾಳೆಯಿಂದ ಸಂಪೂರ್ಣ ಇಡೀ ವಿಜಯನಗರ ಜಿಲ್ಲೆ ಬಂದ್ ಆಗುತ್ತೆ. ಇವತ್ತೇ ಖಾಕಿ ಪಡೆ ಫೀಲ್ಡ್ಗಿಳಿದಿದ್ದಾರೆ. ತರಕಾರಿ ಮಾರ್ಕೆಟ್ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಸ್ತಿದ್ದಾರೆ ಪೊಲೀಸರು. ಪ್ರತಿದಿನ ಜನಜಂಗುಳಿಯಿಂದ ತುಂಬಿರ್ತಾ ಇತ್ತು ಆ ಎಲ್ಲ ಪ್ರದೇಶಗಳು, ಈಗ ಅದನ್ನು ಶಿಫ್ಟ್ ಮಾಡ್ತಿದ್ದಾರೆ. ಈ ಪ್ರದೇಶದಲ್ಲಿ ಪೊಲೀಸರೆಲ್ಲ ಸರ್ಪಗಾವಲು ಹಾಕ್ತಿದ್ದಾರೆ. ಹೊಸಪೇಟೆಯ ಮದಕರಿ ನಾಯಕ ಸರ್ಕಲ್ ಬಲಭಾಗದಲ್ಲಿ ತೋರಿಸ್ತಾ ಇರೋದೇ ಹಳೆ ಬಸ್ ನಿಲ್ದಾಣದ ಹತ್ರ ಭಾರಿ ಭದ್ರತೆ ಮಾಡ್ತಾ ಇದ್ದಾರೆ. ಇವತ್ತು ಈ ಕ್ಷಣ ಆ ಎಲ್ಲ ಶಿಫ್ಟ್ ಮಾಡಿದ್ರೆ, ಕಂಟ್ರೋಲ್ ಮಾಡಿದ್ರೆ ನಾಳೆಯಿಂದ ತಹಬದಿಗೆ ಬರುತ್ತೆ, ಇಲ್ಲ ಅಂದರೆ ಕಷ್ಟ. ಸೊ ಹಾಗಾಗಿ ನಾಳೆಯಿಂದ ವಿಜಯನಗರ ಜಿಲ್ಲೆ 5 ದಿನ ಸಂಪೂರ್ಣ ಬಂದ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ವಿಜಯನಗರದಿಂದ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ವಿನಾಯಕ್. ವೆರಿ ಗುಡ್ ಆಫ್ಟರ್ನೂನ್ ಹರೀಶ್. ನಾಳೆಯಿಂದ ವಿಜಯನಗರ ಜಿಲ್ಲೆ ಹೇಗಿರುತ್ತೆ? ಖಂಡಿತ ಹರೀಶ್, ವಿಜಯನಗರ ಜಿಲ್ಲೆ ಆಯ್ತು ಮತ್ತು ಬಳ್ಳಾರಿ ಜಿಲ್ಲೆ ಆಯ್ತು, ಸಂಪೂರ್ಣವಾಗಿ 5 ದಿನಗಳ ಕಾಲ ಲಾಕ್ಡೌನ್ ಅನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ದಿನಕ್ಕೆ ಕೊರೋನಾಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ರೇಟ್ಗಳಲ್ಲಿ ಕೂಡ ಹೆಚ್ಚಾಗಿ ಕಂಡಿರ್ತಕ್ಕಂಥ ಜಿಲ್ಲೆ ಆಗಿರೋದ್ರಿಂದಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಂಪೂರ್ಣವಾಗಿ 5 ದಿನವನ್ನ ಲಾಕ್ಡೌನ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಇವತ್ತು ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಅಗತ್ಯ ವಸ್ತುಗಳು ಅಂತಂದ್ರೆ ಹಾಲು ಕೂಡ ಸಿಗೋದಿಲ್ಲ, ತರಕಾರಿ ಕೂಡ ಸಿಗೋದಿಲ್ಲ. ಎಮರ್ಜೆನ್ಸಿ ಆಗಿ ಮೆಡಿಕಲ್ ಅನ್ನು ಹೊರತುಪಡಿಸಿ ಯಾವುದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ವಿಜಯನಗರದಲ್ಲಿ ಯಾವುದು ಕೂಡ ಸಿಗುವುದಿಲ್ಲ. ಹಣ್ಣು, ತರಕಾರಿ, ಹೂವು ಅದೆಲ್ಲ ತಗೋಬಹುದಾ? ಅದು ಇರಲ್ವಾ? ಖಂಡಿತ ಇಲ್ಲ ನಾಗರಾಜ್. ಯಾಕಂದ್ರೆ 10 ಗಂಟೆ ನಂತರ ಏನು ಪರ್ಮಿಷನ್ ಇತ್ತು ಈಗಾಗಲೇ, ಆದ್ರೆ ಕಠಿಣವಾಗಿರ್ತಕ್ಕಂಥ ಲಾಕ್ಡೌನ್ ನ ಘೋಷಣೆ ಮಾಡೋದಾಗ್ಲಿ ಹಣ್ಣು ಕೂಡ ಇರೋದಿಲ್ಲ, ತರಕಾರಿ ಕೂಡ ಇರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂತಹ ಅಗತ್ಯ ವಸ್ತುಗಳು ಸದ್ಯ ಯಾವುದು ಸಿಗೋದಿಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಮಾತ್ರ. ಹಾಗಾದ್ರೆ ಇವತ್ತು ಸಂಜೆ ಒಳಗಡೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಯಾರಿದ್ದಾರೆ ಅವ್ರು ಏನ್ ಬೇಕೋ ಅದು ಕೊಂಡ್ಕೋಬಹುದು? ಎಸ್, ಖಂಡಿತ ಈ ಸಂಜೆವರೆಗೂ ಮಾತ್ರ ಅವಕಾಶ ಇರುವಂತದ್ದು. ಯಾವುದೇ ಕಾರಣಕ್ಕಾಗಿ ಇವತ್ತರಿಂದ ಸೋಮವಾರವರೆಗೆ 5 ದಿನಗಳ ಕಾಲ ಸಂಪೂರ್ಣವಾಗಿ ಇವತ್ತು ಬಳ್ಳಾರಿ ಜಿಲ್ಲೆ ಮೊದಲು ಹೇಗೆ ಯಾವ ರೀತಿಯಾಗಿ ಲಾಕ್ಡೌನ್ ಇತ್ತು ಅದೇ ರೀತಿಯಾಗಿ ಸಂಪೂರ್ಣವಾಗಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ಯಾರು ಕೂಡ ಹೊರಬಾರದು. ಯಾಕಂತಂದ್ರೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳುವ ಪ್ರಕಾರವಾಗಿ ಇವತ್ತು ನಾವು ಉಳಿಯುವಂತದ್ದೇ ಕಷ್ಟ ಆಗಿದೆ. ಹೀಗಾಗಿ ಲಾಕ್ಡೌನ್ ಮಾಡುವಂತದ್ದು ಅನಿವಾರ್ಯ ಇದೆ. ಯಾವುದೇ ಜನರಿಗೆ ಕಷ್ಟ ಆಗುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋತೀವಿ. ಆದ್ರೆ ಈ ಕೊರೋನಾ ಮಹಾಮಾರಿ ವಿರುದ್ಧ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಹೋರಾಟ ಮಾಡಬೇಕಾಗುತ್ತೆ. ಹೀಗಾಗಿ ನಾವು ಬಳ್ಳಾರಿ ಜಿಲ್ಲೆ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.